24 ಗಂಟೆಗಳಲ್ಲಿ ಕೇವಲ 6 ಗಂಟೆ ಕರೆಂಟ್. ಬಾಣಂತಿಕೋಡಿ ಜನರಿಗೆ ಪವರ್ ಶಾಕ್. ಕತ್ತಲೆಯಲ್ಲಿ 250ಕ್ಕೂ ಹೆಚ್ಚು ಕುಟುಂಬ. ಎಕ್ಸಾಮ್ ಟೈಮ್, ಮಕ್ಕಳ ಓದಿಗೂ ಸಂಕಷ್ಟ. ಟಾರ್ಚ್ ಬೆಳಕೆ ಈ ಗ್ರಾಮಕ್ಕೆ ಆಸರೆ. ನಿರಂತರ ವಿದ್ಯುತ್ಗೆ ಜನರ ಆಗ್ರಹ. ಇದು ಕತ್ತಲೆ ಕೋಡಿಯ ಸುದ್ದಿ. ಚಿಕ್ಕುಡ್ಯಾಗ ಕರೆಂಟ್ 24 ತಾಸು ಇರ್ತಾವ. ಆದ್ರೆ ಈ ಏರಿಯಾನಾಗ ಒಟ್ಟ ಕರೆಂಟ್ ಇಲ್ಲ. ಲೈಟ್ ಸಮಸ್ಯೆ ಆಗೈತ್ರಿ. ಚಿಮ್ನಿ ಹತ್ಕೋಬೇಕಂದ್ರೆ ಚಿಮ್ನಿ ಬಿ ಇಲ್ರಿ. ಸಾಲಿಂದ ಬಂದ್ ಅಭ್ಯಾಸ ಮಾಡ್ಬೇಕಾದ್ರೆ ಲೈಟ್ ಇರಂಗಿಲ್ರಿ, ಮತ್ತ ಅದಕ್ಕೆ ಭಾಳ ಇದಾಗತ್ತಿ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಕರೆಂಟ್ ಸಮಸ್ಯೆ ಬಾಧಿಸ್ತಾ ಇದೆ. ಬಾಣಂತಿಕೋಡಿ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ. 24 ಗಂಟೆಗಳಲ್ಲಿ 6 ಗಂಟೆ ಮಾತ್ರ ಒಂದ್ ದಿವಸದಲ್ಲಿ ಕರೆಂಟ್ ಈ ಗ್ರಾಮಕ್ಕೆ ಸಿಗ್ತಾ ಇರೋದು. ಹಗಲಲ್ಲಿ ಕೇವಲ 3 ಗಂಟೆ ಮಾತ್ರ ಸಪ್ಲೈ ಆಗ್ತಾ ಇದೆ. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕರೆಂಟ್ ಕಟ್ ಮಾಡ್ತಾರೆ. ಕರೆಂಟ್ ಇಲ್ಲದ ಸಮಯದಲ್ಲಿ ಮಹಿಳೆಯರು ಮತ್ತೆ ವಿದ್ಯಾರ್ಥಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಎಕ್ಸಾಮ್ ಟೈಮ್ ಬೇರೆ, ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ ಕರೆಂಟ್ ಕೊಡ್ತಾ ಇಲ್ಲ. 24 ಗಂಟೆಯಲ್ಲಿ 6 ಗಂಟೆ ಮಾತ್ರ ಗ್ರಾಮ ಕರೆಂಟ್ ಕೊಡ್ತಾ ಇದ್ದಾರೆ. ಮತ್ತೆ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕರೆಂಟ್ ಇರಲ್ಲ. ಆ ಸಂದರ್ಭದಲ್ಲಿ ಮಹಿಳೆಯರು ಅಡಿಗೆ ಮಾಡಕ್ಕೆ, ಮಕ್ಕಳು ಓದ್ಕೊಳ್ಳೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ. ಚಿಕ್ಕೋಡಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಈ ವಸತಿ ಪ್ರದೇಶ. ಸಂಜೆ ಆಗ್ತಾ ಇದ್ದಂಗೆ ಅಲ್ಲಿನ ಜನ ಕತ್ಲಲ್ಲೇ ಜೀವನವನ್ನ ಮಾಡಬೇಕು. ಟಾರ್ಚ್ ಬೆಳಕಲ್ಲಿ ಎಕ್ಸಾಮ್ಗೆ ಮಕ್ಕಳು ಓದ್ಕೊಳ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇದೆ. ನಮಗೆ ನಿರಂತರ ವಿದ್ಯುತ್ ಸೌಲಭ್ಯ ಬೇಕು ಅಂತ ಹೇಳಿ ಆ ಊರಿನ ಜನ ಕೇಳ್ತಾ ಇದ್ದಾರೆ. ನೋಡಿ, ಟಾರ್ಚ್ ಬೆಳಕಲ್ಲಿ ಮಕ್ಕಳು ಎಕ್ಸಾಮ್ ಟೈಮ್ ಬೇರೆ ಈಗ ಓದ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಗಲಲ್ಲಿ 3 ಗಂಟೆ ಮಾತ್ರ ಕರೆಂಟ್ ಸಪ್ಲೈ. ಇನ್ನು ರಾತ್ರಿ ಅಂದ್ರೆ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕರೆಂಟ್ ಕಟ್ ಮಾಡ್ತಾರೆ. ಹಂಗ ಗ್ರಾಮದಲ್ಲಿ ನಮಗೆ ವಿದ್ಯುತ್ ಭಾಗ್ಯ ಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯ ಬಾಣಂತಿಕೋಡಿ ಪ್ರದೇಶದಲ್ಲಿ ಕರೆಂಟ್ ಸಮಸ್ಯೆ ಇರೋದು. ಚಿಕ್ಕೋಡಿಯಿಂದ ಜಸ್ಟ್ 6 ಕಿಲೋಮೀಟರ್ ದೂರದಲ್ಲಿದೆ ಈ ವಸತಿ ಪ್ರದೇಶ. ಈ ಬಗ್ಗೆ ಆ ಊರಿನವ್ರು ಏನ್ ಹೇಳಿದ್ದಾರೆ ಕೇಳೋಣ. ಬಾಣಂತಿಕೋಡಿ ಸರ್ಕಟ್ ಚಿಕ್ಕೋಡಿ ಕೇವಿಂದ ಲೈಟ್ ಹಾಕ್ತಾರ್ರಿ ಇಲ್ಲಿ. ಅಂದ್ರೆ ಈಗ SSLC ಎಕ್ಸಾಮ್ ಮಾಡ್ತಾವ್ರಿ. ಹುಡುಗರಿಗೆ ಅಭ್ಯಾಸ ಮಾಡಾಕ ಸಂಜೆ 6ಕ್ಕೆ ಲೈಟ್ ತೆಗದ್ರಿ ರಾತ್ರಿ 8:30 ಬಂದ್ರ ಬಂದು 9ಕ್ಕೆ ಬಂದ್ರ ಬಂದು ಲೈಟ್ ಇರಂಗಿಲ್ರಿ. ಹಿಂಗಾಗಿ ಕಿಸಿಂದ ಸಮಸ್ಯೆ ಆಗದೈತಿ. ಒಟ್ಟ ಲೈಟ್ ಇರಂಗಿಲ್ಲ. ಹಿಂಗಾಗಿ ಹುಡುಗರಿಗೆ ದೊಡ್ಡ ತೊಂದರೆ ನಡೆದೈತ್ರಿ. ಇದ್ರ ಬದಲು ಯಾರು ವಿಚಾರ ಮಾಡಕ್ ತಯಾರಿಲ್ಲ. ಎಕ್ಸಾಮ್ ಬಂದಾವ್ರಿ, ಹಂಗ್ ಮಾಡೋ ಹುಡುಗರು ಅಭ್ಯಾಸ ಹೆಂಗ್ ಮಾಡೋರಿ? 6ಕ್ಕೆ ಹಾಕ್ಬೇಕಾಗ್ತಿತ್ರಿ, 6ಕ್ಕೆ ಹಾಕಂಗಿಲ್ರಿ. ಮತ್ ನಾವ್ ಸಾಲಿಂದ ಬಂದ್ ಅಭ್ಯಾಸ ಮಾಡ್ಬೇಕಾದ್ರ ಲೈಟ್ ಇರಂಗಿಲ್ರಿ, ಮತ್ತ ಅದಕ್ಕ ಭಾಳ ಇದಾಗತ್ತಿತ್ತು. ಹೋಮ್ವರ್ಕ್ ಇರ್ತಿತ್ರಿ, ಇಲ್ಲಿ ಲೈಟ್ ಇರಂಗಿಲ್ಲ ಬಂದ್ ಅಭ್ಯಾಸ ಮಾಡ್ಬೇಕಾದ್ರ. ಮೊಬೈಲ್ ಏನರಿ ಬ್ಯಾಟ್ರಿ ಇದ್ರಿ, ಇಲ್ಲಿ ಟಾರ್ಚ್ ಇದ್ರಿ. ಈಗ ಬ್ಯಾಟ್ರಿ ಹಚ್ಕೊಂಡ್ರಿ ಈಗ ಒಂದೊಂದ್ ಸ್ವಲ್ಪ ಬರ್ತಿತ್ರಿ, ಅದ್ರ ಇಲ್ರಿ. ನಮಗ್ ಲೈಟ್ ಕೊಡ್ಬೇಕ್ರಿ. ಲೈಟ್ ದ ಬಾಳ ಪ್ರಾಬ್ಲಮ್ ಆಗೈತ್ರಿ. ನಮಗ ಕರೆಕ್ಟ್ ಟೈಮ್ಗ ಲೈಟ್ ಗೋ ಬಿಡಾನಿಲ್ರಿ. ಹುಡುಗರ್ ಅಭ್ಯಾಸ ಹೆಂಗ್ ಮಾಡೋರಿ? ಅಭ್ಯಾಸದನ ಪ್ರಾಬ್ಲಮ್ ಆಗೈತಿ. ಮನ್ಯಾಗ ಹೊತ್ ಮನೆ ಓದ್ಕಂದ್ರ ಅಡಿಗೆ ಮಾಡ್ಬೇಕ್ರಿ. ಮನ್ಯಾಗ ಕೆಲಸ ಬಾಳ ಇರ್ತಾವ. ಲೈಟ್ ಇದ್ದಾಗನ ಮಾಡಕಬೇಕ್ರಿ. ಲೈಟ್ ಸಮಸ್ಯೆ ಆಗೈತ್ರಿ. ಚಿಮ್ನಿ ಹಚ್ಕೋಬೇಕಂದ್ರ ಚಿಮ್ನಿ ಬಿ ಇಲ್ರಿ. ಮೊಬೈಲ್ ಲೈಟ್ ಇದ್ರನ ಮೊಬೈಲ್ ಚಾರ್ಜ್ ಬ್ಯಾಟ್ರಿ ಚಾರ್ಜ್ ಆಗೋರಿ. ಅದು ಇಲ್ರಿ. ಎಲ್ಲಾ ಸಮಸ್ಯೆ ಬರೈತ್ರಿ. ಇದಕ್ಕ ನಮಗ್ ನಿರಂತರ ಜ್ಯೋತಿ ಬೇಕು. ಹೊತ್ ಮನಕ 7 ಗಂಟೆಕ 6:30 ತೆಗದ್ರಿ ರಾತ್ರಿ 10:30 11 ಕಂದ್ರನ ಹಾಕತಾರ. ನಾವ್ ಏನ್ರ ಮಾಡೇವ್ ಏನ್ರಿ ಇಲ್ಲಿ 200ದಿಂದ 2,500 ವಸತಿ ಇದಾವ್ರಿ, ಜನ ಇದಾರ. ಆಮೇಲೆ ಇಲ್ಲಿ 10th 7th ಹುಡುಗರ ಹೆಚ್ಚಾಗಿ ಇದಾವ್ರಿ. ಚಿಕ್ಕುಡ್ಯಾಗ ಕರೆಂಟ್ 24 ತಾಸು ಇರ್ತಾವ. ಆದ್ರೆ ಈ ಏರಿಯಾನಾಗ ಒಟ್ಟ ಕರೆಂಟ್ ಇಲ್ರಿ. ಯಾಕಂದ್ರೆ ಅಲ್ಲಿ ಕಮರ್ಷಿಯಲ್ ಇದನ್ನ ಅನ್ಕೋತಿ, ಇವ್ರ ಬಿಲ್ ತುಂಬಂಗಿಲ್ಲೋ ಏನ್ ಮಾಡಂಗಿಲ್ಲೋ ಏನ್ರಿ. ಆದ್ರೂ ಇಲ್ಲಿ ವಸತಿ ಇದ್ದ ಜನಕ್ಕ, ಅಭ್ಯಾಸ ಮಾಡುವಂತ ಜನಕ್ಕ ಒಟ್ಟ ನೀವು ಕರೆಂಟ್ ಕೊಡುವಾರಿ. ಯಾಕಂದ್ರೆ ಈಗಿನ SLC ಎಕ್ಸಾಮ್ ಅನ್ಯಾಗ ಏನಾದ್ರೂ ಹುಡುಗರ ಫೇಲ್ ಆದು ಏನೋ ಮಾಡಿದಂದ್ರ ಅವ್ ತರ ಅನಾಹುತರ ಬಗ್ಗೆ ನೀವ ಜವಾಬ್ದಾರ ಆಗ್ತಾರೆ. ಸರ್ಕಾರದವರ ಹೊಣೆ ಇದಕ್ಕೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಚಿಕ್ಕೋಡಿಯಿಂದ ಜಸ್ಟ್ 6 ಕಿಲೋಮೀಟರ್ ದೂರ, ಬಟ್ ಇಲ್ಲಿ ನಿರಂತರವಾಗಿ ವಿದ್ಯುತ್ ಕೊಡಕ್ಕೆ ಏನ್ ಸಮಸ್ಯೆ ಆಗ್ತಿದೆ ಈ ಗ್ರಾಮಕ್ಕೆ? ಖಂಡಿತವಾಗ್ಲೂ ಶರ್ಮಿತಾ, ಇದು ಯಾವ ರೀತಿ ಕತೆ ಆಗಿದೆ ಅಂತಂದ್ರೆ, ದೀಪದ ಕೆಳಗಡೆನೆ ಕತ್ಲಿರುತ್ತೆ ಅಂತಾರಲ್ಲ, ಅಂತ ಪರಿಸ್ಥಿತಿ ಈ ಜನರದ್ದಾಗಿದೆ. ಸುಮಾರು ಚಿಕ್ಕೋಡಿಯಿಂದ 6 ಕಿಲೋಮೀಟರ್, ಪಕ್ಕದ ಕೆರೂರಿನಿಂದ 3 ಕಿಲೋಮೀಟರ್, ಹೀಗೆ ಸುತ್ತಲೂ ಕೂಡ 24 ಅವರ್ಸ್ ಕರೆಂಟ್ ಇರುವಂತ ಗ್ರಾಮಗಳೇ. ಆದ್ರೆ ಈ ವಸತಿ ಪ್ರದೇಶಕ್ಕೆ ಮಾತ್ರ ಬರೀ 4ರಿಂದ 6 ಗಂಟೆ ಮಾತ್ರ ಕರೆಂಟ್ ಕೊಡ್ತಾರೆ. ಸೊ ಅಂತ ಪರಿಸ್ಥಿತಿಲಿ ಇವತ್ತು ಆ ಜನ ಇರ್ತಕ್ಕಂಥದ್ದು ಏನಂತಂದ್ರೆ, ಲೋಡ್ ವೆರಿಫಿಕೇಶನ್ ಮಾಡೋಗೋಸ್ಕರ, ಲೋಡ್ ಮ್ಯಾನೇಜ್ಮೆಂಟ್ ಮಾಡೋಗೋಸ್ಕರ ಈ ರೀತಿ ಕಡಿಮೆ ಕರೆಂಟ್ ಕೊಡ್ಲಾಗ್ತಾ ಇದೆ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಏನಂತಂದ್ರೆ ತಮ್ಮ ತಮ್ಮ ಗದ್ದೆಗಳಲ್ಲೇ ಮನೆಗಳನ್ನ ಕಟ್ಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ. ಈ ಹಿಂದೆ ನಿರಂತರವಾಗಿ ಕರೆಂಟ್ ಬರ್ತಾ ಇತ್ತು. ಆದ್ರೆ ಈಗ ಬೇಸಿಗೆ ಶುರು ಆಗ್ತಾ ಇದ್ದಂತೆ ಈಗ ನಮ್ಗೆ
ಕರೆಂಟ್ ಕೊಡ್ತಾ ಇಲ್ಲ. ಹಲವು ಬಾರಿ ನಾವು ಮನವಿಯನ್ನ ಮಾಡಿದೀವಿ, ಆದ್ರೂ ಕೂಡ ನಮ್ಮ ಮನವಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತ ಇವತ್ತು ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸಮಸ್ಯೆನ ನೋಡೋದಾದ್ರೆ, ಈಗ ಬೆಳಗ್ಗೆ 1 ಗಂಟೆಗೆ ಕರೆಂಟ್ ಹಾಕಿದ್ರೆ 3 ಗಂಟೆಗೆ ತೆಗೆದ್ ಬಿಡ್ತಾರೆ. ಆಮೇಲೆ ಸಂಜೆ 6 ಗಂಟೆಗೆ ಜಸ್ಟ್ 10 ನಿಮಿಷ ಅರ್ಧ ಗಂಟೆ ಮಾತ್ರ ಕರೆಂಟ್ ಕೊಡ್ತಾರೆ. ಅದಾದ ಬಳಿಕ ಮತ್ತೆ ಕರೆಂಟ್ ತೆಗೆದಾಕ್ತಾರೆ. ಸೊ ಸಂಜೆ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಸ್ಕೂಲ್ ಹೋಗ್ತಾರೆ, ವಾಪಸ್ ಬಂದು ಅಭ್ಯಾಸ ಮಾಡೋದಿರುತ್ತೆ. ಈಗಾಗಲೇ SSLC ಎಕ್ಸಾಮ್ ಕೂಡ 12 ದಿನಗಳಲ್ಲಿ SSLC ಎಕ್ಸಾಮ್ ಕೂಡ ಶುರು ಆಗ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಇವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಹೆಣ್ಮಕ್ಳಿದೀವಿ, ಗೃಹಿಣಿಗಳಿದೀವಿ. ಸೊ ನಾವು ಅಡಿಗೆಯನ್ನ ಮಾಡ್ಬೇಕು, ಊಟ ಮಾಡ್ಬೇಕು. ಸೊ ಅಂತ ಟೈಮಲ್ಲೇ ನೀವು ಕರೆಂಟ್ ಅನ್ನ ತೆಗೆದಾಕ್ಬಿಟ್ರೆ ಸೊ ನಾವು ಏನ್ ಮಾಡ್ಬೇಕು, ಯಾವ ರೀತಿ ನಾವು ಕತ್ಲೆಯಲ್ಲಿ ಜೀವನ ಮಾಡಿಸ್ಬೇಕು. ಸೊ ನಾವು ವಿಜುವಲ್ ಅಲ್ಲಿ ಕೂಡ ನೋಡ್ಬೋದಾಗುತ್ತೆ. ಮಕ್ಕಳು ಇವತ್ತು ಎಕ್ಸಾಮ್ ಬಂದಿದೆ, ಆ ಟೆನ್ಷನ್ಗೆ ಇವತ್ತು ಮೊಬೈಲ್ ಟಾರ್ಚ್ ಗಳನ್ನ ಹಾಕೊಂಡು ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಅಂತ ಪರಿಸ್ಥಿತಿ ಈ ಒಂದು 250ಕ್ಕೂ ಹೆಚ್ಚು ಏನು ಬಾರಂತಿಕೋಡಿ ಏರಿಯಾ ಬರುತ್ತೆ, ಆ ಬಾರಂತಿಕೋಡಿ ಏರಿಯಾದ ಮಕ್ಕಳ ಪರಿಸ್ಥಿತಿ, ಹಾಗೆ ಅಲ್ಲಿನ ಜನರ ಪರಿಸ್ಥಿತಿ. ಸೊ ಈಗಾಗಲೇ ಏನಂತಂದ್ರೆ ಅವರು ಆಗ್ರಹ ಮಾಡುವಂತದ್ದು ಇಷ್ಟೇ, ಯಾವ ರೀತಿ ನೀವು ಚಿಕ್ಕೋಡಿಯಲ್ಲಿ ನಿರಂತರವಾಗಿ ಕರೆಂಟ್ ಅನ್ನ ಕೊಡ್ತೀರಾ, ಯಾವ ರೀತಿ ನಮ್ಮ ಪಕ್ಕದ ಕೆರೂರ್ ಗ್ರಾಮದಲ್ಲಿ ನಿರಂತರ ಜ್ಯೋತಿಯನ್ನ ಕೊಡ್ತಾ ಇದ್ರ, ಹಾಗೆ ನಮಗೂ ಕೂಡ ನಿರಂತರ ಜ್ಯೋತಿ ವ್ಯವಸ್ಥೆಯನ್ನ ಮಾಡ್ಕೊಟ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಒಂದೇ ಒಂದು ಆಗ್ರಹವನ್ನ ಮಾಡ್ತಾ ಇದ್ರೆ. ಯಾಕಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಕೊಡದೇ ಇದ್ರೆ ನಾವ್ ಯಾರಿಗೆ ಕೇಳೋಣ? ಯಾಕಂತಂದ್ರೆ ಎಸ್ಕಾಂ ಅನ್ನುವಂಥದ್ದು ಈಗ ಬೇರೆ ಯಾವುದೇ ವ್ಯವಸ್ಥೆ ಮಾಡ್ಕೊಳಕ್ ಆಗಲ್ಲ. ಇಲ್ಲ ಅಲ್ಟರ್ನೇಟ್ ವ್ಯವಸ್ಥೆ ನಾವು ಮಾಡ್ಕೋತೀವಿ, ಏನಾದ್ರೂ ಮಾಡ್ಕೋತೀವಿ ಅಂತ ಹೇಳಿ ಮಾಡಕ್ ಹೋದ್ರೆ ಆಗಲ್ಲ. ಅದು ರಾತ್ರಿ 10 ಗಂಟೆ ಮೇಲೆ ನೀವು ಕರೆಂಟ್ ಕೊಡ್ತೀರಾ, 11 ಗಂಟೆ ಮೇಲೆ ಕರೆಂಟ್ ಕೊಡ್ತೀರಾ. ಎಲ್ರು ಉಂಡು ಮಲಗೋವಾಗ ನೀವು ಕರೆಂಟ್ ಕೊಟ್ರೆ ರಾತ್ರಿ ಕರೆಂಟ್ ತಗೊಂಡು ಏನ್ ಮಾಡೋದಿದೆ? ಸೊ ನಾವು ಮಲ್ಕೊಂಡ್ಬಿಡ್ತೀವಿ. ಅಂತ ಸಂದರ್ಭದಲ್ಲಿ ನಮ್ಗೆ ಕರೆಂಟ್ ಅವಶ್ಯಕತೆ ಇರಲ್ಲ. ಸೊ ನೀವು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ನಿರಂತರ ಜ್ಯೋತಿಯನ್ನ ನೀವು ನಮ್ಗೆ ಒದಗಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ರೂಪಿಸೋ ನಿಟ್ಟಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಇವತ್ತು ಅಲ್ಲಿ ಜನ ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಅಂದ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ಈಗ ಲೋಡ್ ಮ್ಯಾನೇಜ್ಮೆಂಟ್ಗೋಸ್ಕರನೇ ಈ ಗ್ರಾಮಕ್ಕೆ ಪರ್ಟಿಕ್ಯುಲರ್ ಆಗಿ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಕಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಅಧಿಕಾರಿಗಳು ಎಕ್ಸಾಮ್ ಟೈಮು ಮಕ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಈ ಬಗ್ಗೆ ಯಾವ ತರ ರೆಸ್ಪಾನ್ಸ್ ಮಾಡಿದ್ದಾರೆ? ಖಂಡಿತವಾಗ್ಲು ಶರ್ಮಿತಾ, ಏನಂತಂದ್ರೆ ಈಗ ಅಧಿಕಾರಿಗಳು ಇದುವರೆಗೂ ಕೂಡ ಸರಿಯಾದಂತ ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂತಂದ್ರೆ ಈಗ ನಾವು ಅಲ್ಲಿ ಜಿಯೋಗ್ರಫಿಕಲ್ ಅಲ್ಲಿ ಪರಿಸ್ಥಿತಿ ನೋಡೋದಾದ್ರೆ, ಈಗ ಅದು ಬಾನಂತಿಕೋಡಿ ಏರಿಯಾ ಕೂಡ ಬರುತ್ತೆ, ಹಾಗೆ ಕೆರೂರ್ ಏರಿಯಾ ಕೂಡ ಬರುತ್ತೆ. ಅಂದ್ರೆ ಗ್ರಾಮೀಣ ಪ್ರದೇಶ ಅದು. ನೀವು ಅಲ್ಲೇ ಪಕ್ಕದಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ನೀವು ನಿರಂತರ ಜ್ಯೋತಿಯನ್ನ ಕೊಡ್ತಾ ಇದ್ದಾರೆ. ಸೊ ಆದ್ರೆ ಈ ಒಂದು ಲೈನ್ ಮಾತ್ರ ಏನಂತಂದ್ರೆ ಲೋಡ್ ಅನ್ನ ಮ್ಯಾನೇಜ್ ಮಾಡೋಕೋಸ್ಕರ ಈ ಒಂದು ಲೈನ್ ಅನ್ನ ಸಪರೇಟ್ ಆಗಿ ಹಾಕಿದ್ದಾರೆ. ಅಂದ್ರೆ ಇದು ಕೆರೂರ್ ಚಿಕ್ಕೋಡಿ ಹೆಸ್ಕಾಂ ನಿಂದ ಏನು ಸಪ್ಲೈ ಹೋಗುತ್ತಲ್ಲ, ಆ ಒಂದು ಸಪ್ಲೈಗೆ ಇವರ ಒಂದು ಕರೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲೇ ಪಕ್ಕದಲ್ಲೇ ಕೆರೂರ್ದು ಒಂದು ಹೆಸ್ಕಾಂ ಕಚೇರಿ ಇದೆ. ಅಲ್ಲಿಂದ ನಮಗೆ ನೀವು ಲೋಡ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಿ ಅಲ್ಲಿಂದ ನಮಗೆ ಸಪ್ಲೈ ಕೊಟ್ರೆ ನಮ್ಗೆ ನಿರಂತರ ಕರೆಂಟ್ ಬರುತ್ತೆ. ಆದ್ರೆ ಇಲ್ಲಿ ಮಾತ್ರ ಬರ್ತಾ ಇಲ್ಲ. ಸೊ ಅಧಿಕಾರಿಗಳು ಕೂಡ ಏನಂತಂದ್ರೆ ಇದುವರೆಗೂ ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಇದಕ್ಕೆ ಹೆಸ್ಕಾಂನವರು ಕೂಡ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡೋದಾದ್ರೆ ಮಕ್ಕಳ ಭವಿಷ್ಯ ಏನು, ಅದು ಕೂಡ ಇವಾಗ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನೀವು ಸಂಜೆ ಟೈಮಲ್ಲಿ, ಯಾಕಂದ್ರೆ ಬೆಳಗ್ಗೆ ಇವಾಗ ಸ್ಕೂಲ್ ಹೋಗ್ತಾರೆ, ಬೆಳಗ್ಗೆ 10 ಗಂಟೆ 9 ಗಂಟೆ ಹಂಗೆ ಸ್ಕೂಲ್ಗೆ ಹೋದ್ರೆ ಅವ್ರು ವಾಪಸ್ ಬರೋದು ಸಂಜೆ 5 ಗಂಟೆ. ಊಟ ಮುಗಿಸ್ಕೊಂಡು ಇನ್ನೇನು ಅಭ್ಯಾಸ ಕೂಡ್ಬೇಕು. 6 ಗಂಟೆ 6:30 ಅಷ್ಟೊತ್ತಿಗೆ ವಿದ್ಯಾಭ್ಯಾಸ ಮಾಡ್ಬೇಕು, ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಬಗ್ಗೆ ಓದ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಕೂಡ್ಬೇಕಾಗುತ್ತೆ. ಆ ಟೈಮಲ್ಲೇ ಕರೆಕ್ಟ್ ಆಗಿ ಕರೆಂಟ್ ಹೋಗ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಅವ್ರು ಸಹಜವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನ ಬ್ಯಾಟ್ರಿಯನ್ನ ನಂಬ್ಕೊಂಡು ನಾವು ಡೈಲಿ ಅಭ್ಯಾಸ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೂ ಕೂಡ ನೀವು ಅಟ್ಲೀಸ್ಟ್ 8 ಅವರ್ ಕರೆಂಟ್ ಕೊಟ್ರೆ ಬ್ಯಾಟ್ರಿಗಳು ಚಾರ್ಜ್ ಆಗ್ತವೆ. ಆದ್ರೆ ಹಳ್ಳಿಯಲ್ಲಿ ವಾಸ ಮಾಡುವಂತವ್ರು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತ ಜನರ ಬಳಿ ಇವತ್ತು ಇನ್ವರ್ಟರ್ ಹಾಕೊಂಡು ಸೋಲಾರ್ ಹಾಕೊಂಡು ಮ್ಯಾನೇಜ್ ಮಾಡುವಂತ ಪರಿಸ್ಥಿತಿ ಕೂಡ ಇಲ್ಲ. ಸೊ ಅಂತದ್ದು ಒಂದು ಸಮಸ್ಯೆಗಳಿದಾವೆ, ಗ್ರೌಂಡ್ ಸಮಸ್ಯೆಗಳು ಸಿಕ್ಕಾಬಿಟ್ಟಿದ್ದಾವೆ. ಆದ್ರೆ ಪಕ್ಕದಲ್ಲೇ ನೀವು ನಿರಂತರ ಜ್ಯೋತಿಯನ್ನು ಕೊಡ್ತಾ ಇದ್ರಲ್ಲ, ಅದೇ ಲೈನ್ ಅನ್ನ ಇವ್ರಿಗೆ ಕೊಟ್ಟರು ಕೂಡ ನಡೆಯುತ್ತೆ. ಆಮೇಲೆ ಈಗ ಆ ಒಂದು ಲೈನ್ ಏನಿದೆ ಆ ಲೈನ್ಗೂ ಕೂಡ ನೀವು ಸಿಂಗಲ್ ಫೇಸ್ ಅನ್ನು ಕೂಡ ನೀವು ನಿರಂತರವಾಗಿ ಕೊಟ್ಟರು ಅದು ಕೂಡ ಮ್ಯಾನೇಜ್ ಮಾಡಬಹುದಾಗುತ್ತೆ. ಅಟ್ಲೀಸ್ಟ್ 3 ಫೇಸ್ ಅಂತೂ ಬೇಡವೇ ಬೇಡ. 3 ಫೇಸ್ ಹಾಕಿದ್ರೆ ಲೋಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗದ್ದೆಗಳಲ್ಲಿ ವಾಸ ಮಾಡ್ತಾ ಇರೋಂಥವ್ರು ಮೋಟರ್ಗಳನ್ನ ಚಾಲೂ ಮಾಡ್ತಾರೆ. ಸೊ ಹಾಗಾಗಿ ಲೋಡ್ ಜಾಸ್ತಿ ಆಗುತ್ತೆ ಅನ್ನೋ ಹಂಗಾಗಿದೆ. ನೀವು ಅಟ್ಲೀಸ್ಟ್ ಸಿಂಗಲ್ ಫೇಸ್ ಅನ್ನಾದ್ರೂ ಕೊಡಿ ಅನ್ನುವಂತ ಮನವಿಯನ್ನ ಅಲ್ಲಿನ ಜನ ಮಾಡ್ತಾ ಇದ್ದಾರೆ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ರೋಹಿತ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಸುದ್ದಿ ಫಾಲೋ ಅಪ್ ಆಗುತ್ತೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ 25 ವರ್ಷಗಳಿಂದ ಕೆರೆಗೆ ನೀರು ಬಂದಿಲ್ಲ, ಕೆರೆನೇ ಲೂಟಿ ಆಗ್ತಾ ಇದೆ, ಎಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ.